ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಅನ್ಕೊತಾ ಇದ್ರಾ? ಇವತ್ತು ನಾನು ರಸಮ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರಸಮ್ಮು. ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ. ಅದಕ್ಕೆ ಒಂದು 6ರಿಂದ 7 ಜಜ್ಕೊಂಡಿರೋಂತಹ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಗೋಲ್ಡನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈ ರಸಮ್ಗೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸೀಸ್ಕೋಬಾರ್ದು. ಇದಿಷ್ಟು ಫ್ರೈ ಆದಮೇಲೆ 2 ಟೊಮೊಟೊನ ಪ್ಯೂರಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಒಂದು ಕುದಿ ಬಂದಮೇಲೆ ನಮಗೆ ರಸಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀರು ಹಾಕ್ಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಒಂದು ಕುದಿ 1-2 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದ್ದಿದೆ. ಇವಾಗ ಇದಕ್ಕೆ ನಾನು 1 ಹಿಡಿಯಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ಅನ್ನ ಇದ್ದರೆ ವಾವ್ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಾನಿವಾಗ ವೈಟ್ ರೈಸ್ಗೆ ರಸಮ್ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ. ರಿಯಲಿ ಹಾಸಮ್ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯೂಶ್ವಲಿ ನಾನು ರಸಮ್ ಮಾಡೋಕ್ಕೆ ಇಷ್ಟನೂ ಪಡಲ್ಲ, ಅದನ್ನು ತಿನ್ನೋಕ್ಕೆ ಇಷ್ಟನೂ ಪಡಲ್ಲ. ನನ್ನ ಫ್ರೆಂಡ್ ನನಗೆ ಯಾವಾಗಲೂ ಮಾಡಿಕೊಡ್ತಾಯಿದ್ರು. ನಾನು ತುಂಬ ಇಷ್ಟಪಟ್ಬಿಟ್ಟು ಏನು ತಿಂತಾ ಇರಲಿಲ್ಲ, ತಿಂತಾಯಿದ್ದೆ ಓಕೆ ಅನ್ನೋ ಥರ. ಬಟ್ ನನಗೆ ರಸಮ್ ಇಷ್ಟ ಇಲ್ಲ. ಬಟ್ ಇದು ಆಸಮ್ ಟೇಸ್ಟ್ ಕೊಡ್ತು. ಇವಾಗ ನನಗೆ ರಸಮ್ ಫೇವ್ರೇಟ್ ಆಗಿದೆ ಆ್ಯಕ್ಚುಲಿ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಹಾಗೆ ಮೀಶೋನ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಒಂದು ಟಾಪ್ನ ನೋಡಿದೆ, ಸಖತ್ ಎಲಿಗೆಂಟ್ ಆಗಿತ್ತು. ಹೌದು, ಕಾಲೇಜ್ ವೇರ್ಸ್, ಆಫೀಸ್ ವೇರ್ಸ್, ಡೈಲಿ ವೇರ್ಸ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇದನ್ನು ಫ್ರಂಟ್ ವಿ ಶೇಪಲ್ಲಿದೆ, ಸ್ಲೀವ್ಸ್ ಎಲ್ಲ ಸಖತ್ ಸಾಫ್ಟಾಗಿದೆ. ನೋಡಿದ್ರಲ್ಲ, ಈ ಟಾಪು ನೋಡೋದಕ್ಕಿಂತ ವೇರ್ ಮಾಡಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಹಾಕೊಂಡ್ಮೇಲೆ ಒಳ್ಳೆ ಕಂಫರ್ಟ್ ಝೋನ್ ಕೊಡ್ತು. ಇದ್ರದ್ದು ನೆಕ್ ಪಾರ್ಟು ತುಂಬ ಡಿಸೈನ್ ಹೈಲೈಟ್ ಆಗಿದೆ ಮತ್ತು ಸ್ಲೀವ್ಸ್ ಎಲ್ಲ ಸಖತ್ ಫೈನ್ ಆ್ಯಂಡ್ ಸಿಂಪಲಾಗಿ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಮೀಶೋದಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಈ ಪ್ರಾಡಕ್ಟ್ ಸಿಕ್ತು. ನಿಮಗೂ ಬೇಕಂದರೆ ಲಿಂಕ್ನ ಕ್ಲಿಕ್ ಮಾಡಿ, ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ.